ಈಗ ನಾಡಗೀತೆ. बोलो भारत माता की जय, बोलो भारत माता की जय, बोलो भारत माता की जय. ರಂಜಿತಾ ಅವರು ವೇದಿಕೆ ಮೇಲೆ ಬರಬೇಕು. ರಂಜಿತಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಂಜುನಾಥ್ ಸರ್ ಬಂದರೆ ಕಾರ್ಯಕ್ರಮಕ್ಕೆ ನಮಗೆಲ್ಲ ಭಾಳ ಖುಷಿಯಾಯಿತು. ಯಾಕೆಂದರೆ ಸರ್ ಮೆಂಬರ್ ಇದ್ದಾರೆ. ಇತ್ತೀಚಿನ ಏನು ವಾರ್ಡ್ ಎಲೆಕ್ಷನ್ ಬರ್ತಾಯಿದೆ ಅದರಲ್ಲಿ ನಮ್ಮ ಮಂಜುನಾಥ್ ರೆಡ್ಡಿ ಸರ್ಗೆ ಟಿಕೆಟ್ ಸಿಕ್ಕಿ ಅವ್ರು ಗೆದ್ದು ಬಂದರೆ ಟಿಕೆಟ್ ಸಿಕ್ಕರೆ ನಾವು ಗೆಲ್ತಾಗೆ ಆ ಒಂದು ಆಸೆ ಎಲ್ಲರೂ ನಾವು ಕೇಳ್ಕೊತೀವಿ ಅಂತ ಹೇಳ್ತಾ ನಾನು ಮಂಜುನಾಥ್ ಸರ್ ಪರವಾಗಿ ಶುಭಾಶಯ ಇಷ್ಟಪಡ್ತೀನಿ. ನಮಸ್ತೆ. ಒಳ್ಳೆಯದು. KN ಫೌಂಡೇಶನ್ ವತಿಯಿಂದ ನಮ್ಮ ರಾಜಕೃಷ್ಣಮೂರ್ತಿ ಅವರು ಈ ಮಡಿಲು ಒಂದು ಕಾರ್ಯಕ್ರಮ ಹಾಗೂ ಅಂಗವಿಕಲರಿಗೆ ವೀಲ್ ಚೇರ್ಸ್ ಕೊಡ್ತಾ ಇದ್ದಾರೆ, ಮೆಡಿಕಲ್ ಕ್ಯಾಂಪ್ಗಳು ಮಾಡಿಸ್ತಾ ಇದ್ದಾರೆ, ಹಾಗೂ ಬಾಣಂತಿಯರಿಗೂ ಸಹ ಮಡಿಲು ಕಾರ್ಯಕ್ರಮವನ್ನು ಸಹ ಅವ್ರು ಮಾಡ್ಕೊಂಡ್ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ರಾಜಕೃಷ್ಣಮೂರ್ತಿ ಅವರು ಜನಕ್ಕೆ ತಲುಪುವಂಥ ನಿಜವಾದ ಫಲಾನುಭವಿಗಳು ಯಾರು ಸಂಕಷ್ಟದಲ್ಲಿದ್ದಾರೆ ಅವ್ರನ್ನ ಗುರುತಿಸಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದಾದ ನಂತರ ಇವ್ರ ಮನೆಗೂ ಸಹ ನಾವು 2 ವರ್ಷದಿಂದ ಹೋಗಿದ್ವಿ. ಅಲ್ಲೂ ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂಲೆಗಳಿಂದ ಸಹ ಕರ್ಕೊಂಬಂದು ಅವ್ರನ್ನ ಗುರುತಿಸಿ ಅವ್ರಿಗೆಲ್ಲ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಹ ಮಾಡಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಭಗವಂತ ಆರೋಗ್ಯ ಐಶ್ವರ್ಯ ಸುಖಶಾಂತಿಯನ್ನು ಕೊಟ್ಟು ದೇವರ ಆಶೀರ್ವಾದ ಅವ್ರ ಮೇಲೆ ಹಿಂಗೆ ಇರಲಿ, 100 ವರ್ಷ ಬದುಕಲಿ, ಇವರು ಇನ್ನೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಬರಲಿ ಅಂತ ನಾವು ಮನಸ್ಫೂರ್ತಿಯಾಗಿ ಇವ್ರಿಗೆ ನಾವು ಹಾರೈಸ್ತಾ ಇದ್ವಿ. ಒಳ್ಳೆಯದಾಗಲಿ. ಈ ದಿನ ನಮ್ಮ ಸ್ನೇಹಿತರು ಆತ್ಮೀಯರಾದ ಸನ್ಮಾನ್ಯ ರಾಧಾಕೃಷ್ಣ ಅವರ ಹುಟ್ಟುವ ಹಬ್ಬ. ಅದಕ್ಕೆ KNK ಫೌಂಡೇಶನಿಂದ ರಾಜಕೃಷ್ಣಮೂರ್ತಿರವರು ಒಳ್ಳೆ ಕಾರ್ಯಕ್ರಮಗಳನ್ನ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಕೂಡ ಮಾಡ್ತಿದ್ದಾರೆ. ಭಾಳ ಒಂದು ಸಮಾಜ ಸೇವೆಯಲ್ಲೇ ಈ ಒಂದು ಸಂಘ ಕೂಡ ತೊಡ್ಕೊಂಡಿದೆ. ಆ ದೃಷ್ಟಿಯಿಂದ ಇವತ್ತು ನಾನು ಅವರಿಗೆ ಆರ್ಥಿಕವಾಗಿ ಶುಭವನ್ನು ಹಾರೈಸಲಿಕ್ಕೆ ಬಂದಿದ್ದೀನಿ. ಬಾಣಂತಿಯರಿಗೆ ಕೂಡ ಗರ್ಭಿಣಿ ಸ್ತ್ರೀಯರಿಗೆ ಶ್ರೀಮಂತ ಕಾರ್ಯಕ್ರಮ, ಅಂಗವಿಕಲರಿಗೆ ಸೈಕಲ್ ಕೊಡುವಂಥ ಕಾರ್ಯಕ್ರಮ, ಹೆಲ್ತ್ ಕ್ಯಾಂಪು, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಅನೇಕ ಚಟುವಟಿಕೆಯನ್ನು ಇವತ್ತಿಲ್ಲಿ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ಸಾಯಂಕಾಲ ಕೂಡ ರಾಜ್ಯೋತ್ಸವ ಕೂಡ ಇದೆ. ನಮ್ಮ ಕೃಷ್ಣಮೂರ್ತಿಯವರು ಹತ್ರ ಹೋದರೆ ಭಾಳ ಖುಷಿ ಆಗುತ್ತೆ ನಮಗೆ. ಯಾಕೆಂದರೆ ಯಾವಾಗಲೂ ಕೂಡ ಸಮಾಜ ಸೇವೆ ಮೊದಲ ಗುರಿಯಿಂದ ಮಾಡುವಂಥ ಪುಣ್ಯಾತ್ಮರವರು. ಅವ್ರಿಗೂ ಒಳ್ಳೆಯದಾಗಲಿ. ನಮ್ಮ ಸ್ನೇಹಿತರು ರಾಧಾಕೃಷ್ಣ ಅವರು ಯಾವಾಗಲೂ ನಗ್ತಾನೆ ಇರ್ತಾರೆ. ಎತ್ತಿದ ತಕ್ಷಣ ಅವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದ. ಗೆಳೆಯರ ಬಳಗ ಟೀಮ್ ಫೌಂಡೇಶನ್ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ನಮ್ಮ ಈ ಕನ್ನಡ ರಾಜ್ಯೋತ್ಸವ ನಮ್ಮ JP ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘದಿಂದ ಏನು ಆಚರಿಸ್ತಾ ಇದ್ದೀವಿ, ಇದು ನಮ್ಮದು 41ನೇ ಕನ್ನಡ ರಾಜ್ಯೋತ್ಸವ ನಮ್ಮ ಸಂಘದಿಂದ ಆಚರಿಸ್ತಾ ಇರೋದು. ಹಾಗೂ ನಮ್ಮ ಕರ್ನಾಟಕದ 71ನೇ ಕನ್ನಡ ರಾಜ್ಯೋತ್ಸವ ಇದು. ಸೊ ಈ ಒಂದು ಸಮಯದಲ್ಲಿ ನಾನು ಹೇಳ ಬಯಸೋದೇನು ಅಂತಂದರೆ, ಸಮಸ್ತ ಕನ್ನಡಿಗರಿಗೂ ದೇವರು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಹಾಗೆ ಈ ಒಂದು ಕಾರ್ಯಕ್ರಮ ಅರೇಂಜ್ ಮಾಡ್ತಕ್ಕಂಥ ನಮ್ಮ ಕರುಣಾ ಸಾರ್ ಇದ್ದಾರಲ್ಲ, ಅವ್ರು ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ JP ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ 44 ವರ್ಷಗಳಿಂದ ಸತತವಾಗಿ ಜನಸೇವೆನ ಮಾಡ್ಕೊಂಬಂದಿದೆ. ಜನಗಳಿಗೆ ಯಾವ್ಯಾವುದು ಕುಂದುಕೊರತೆಗಳಿರುತ್ತೆ ಆ ಒಂದು ಕುಂದುಕೊರತೆಗಳನ್ನ ನಮ್ಮ ಸಂಘಕ್ಕೆ ಬಂದು ತಿಳಿಸ್ತಾರೆ. ನಾವು ಸಂಘಟಿತವಾಗಿ ನಮ್ಮ ಸಂಘದ ಎಲ್ಲ ಸದಸ್ಯರುಗಳು ಸೇರಿ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ಸತತ ಪ್ರಯತ್ನಪಟ್ಟು ಎಲ್ಲೆಲ್ಲಿ ಯಾವುದ್ಯಾವುದು ಗೌರ್ಮೆಂಟ್ ಆಫೀಸ್ ಇರ್ಬೋದು, ಎಲೆಕ್ಟೆಡ್ ಬಾಡಿ ಇರ್ಬೋದು, ಯಾವುದೇ ಒಂದು ಇರ್ಬೋದು, ನಮ್ಮ ವೈಯಕ್ತಿಕವಾಗಿ ಮತ್ತು ಅಫಿಷಿಯಲ್ಲಾಗಿ ನಾವು ಸತತ ಪ್ರಯತ್ನಪಟ್ಟು ಆ ಒಂದು ಕುಂದುಕೊರತೆನ ನಾವು ನಿವಾರಣೆಗೆ ಪ್ರಯತ್ನ ಪಡ್ತೀವಿ. ಈ ಸಂಘ ಹೆಸರು ಮಾಡಿರೋದೇ ಅದಕ್ಕೋಸ್ಕರ. ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಹೆಸರು ಮಾಡಿದ್ದೀವಿ. ಅದೇ ಥರ ನಾವು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ನಮ್ಮ JP ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಯಾವುದೇ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಜನ ತಪ್ಪದೇ ಮಿಸ್ ಮಾಡದೆ ನಮ್ಮ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ತಾರೆ. 44 ವರ್ಷದಿಂದ ಸತತವಾಗಿ ಭಾಳ ಯಶಸ್ವಿಯಿಂದ ನಡೆಸ್ಕೊಂಬಂದಿರತಕ್ಕಂಥ ಸಂಘ ಇದು. ಈ ಸಂಘ ಕಟ್ಟಿದವರು ಕೂಡ ಭಾಳ ಮೇಧಾವಿಗಳು ಕಟ್ಟಿರೋರು. ಅದರಿಂದ ಈ ಒಂದು ಶುಭ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಏನು ಆಚರಿಸ್ತಾ ಇದ್ದೀವಿ, ಈ ಸಂದರ್ಭದಲ್ಲಿ
ಇನ್ನೂ ಹೆಚ್ಚಿನ ಜನ ನಮ್ಮ ಜೆ ಪಿ ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಸದಸ್ಯರಾಗಿ ಹಾಗೂ ಕೂಡ ಬೆಳವಣಿಗೆಗೆ ಯಾವ್ಯಾವ ಥರ ಸಹಕಾರ ಕೊಡ್ಬೋದೋ ಕೊಡಿ ಅಂತ ಕೇಳ್ತಾ ಮತ್ತೊಮ್ಮೆ ಮಾಸ್ ಟಿವಿಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಕಮಿಟಿ ಏನಿದೆ ಜೆ ಪಿ ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘದ ಕಮಿಟಿ ಇನ್ನೂ ಅನ್ಯೋನ್ಯವಾಗಿ ಚೆನ್ನಾಗಿರಲಿ ಅಂತ ಬಯಸ್ತಾ ಹಾರೈಸ್ತಾ ನನಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ನಾನು ಶ್ರೀನಿವಾಸಯ್ಯ ಅಂತೇಳಿ ಪ್ರಧಾನ ಕಾರ್ಯದರ್ಶಿ ಜೆ ಪಿ ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘ. ನಮ್ಮ ಸಂಘ ಈ ಜೆ ಪಿ ನಗರ ಬಡಾವಣೆಯಲ್ಲಿ 9 ಹಂತಗಳಿದ್ದಾವೆ. ಅಂದರೆ ನಮ್ಮ ಸಂಘ 1ನೇ ಹಂತದಿಂದ 9ನೇ ಹಂತದ ವ್ಯಾಪ್ತಿಯೊಳಗೆ ಕಾರ್ಯ ಚಟುವಟಿಕೆ ಮಾಡ್ತೀವಿ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾವು ಸಾಂಸ್ಕೃತಿಕ ಜೊತೆಗೆ ಕ್ಷೇಮಾಭಿವೃದ್ಧಿ ಕಾರ್ಯಗಳನ್ನು ಭಾಳ ವಿಸ್ತಾರವಾಗಿ ಹಮ್ಮಿಕೊಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತೇವೆ ವರ್ಷಕ್ಕೊಂದ್ಸಲ. ಏನು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಎಲ್ಲ ಇಂಥ ದಿವಸ ಅಂತ ಫಿಕ್ಸ್ ಮಾಡಿದ್ವಿ. ಎಲ್ಲ ಸಂಸ್ಥೆ ಅಧಿಕಾರಿಗಳು, ಸರ್ಕಾರಿ ನೌಕರರು, ರಾಜಕಾರಣಿಗಳು, MLA, MP ಇತ್ಯಾದಿ ಎಲ್ಲ ಅಧಿಕಾರಿಗಳು ಇರ್ತಾರೆ. ಸಮಕ್ಷಮದಲ್ಲಿ ಅವ್ರ ಕುಂದುಕೊರತೆಗಳನ್ನ ಅಲ್ಲೇ ಸ್ಪಾಟಲ್ಲಿ ಬಗೆಹರ್ತಕ್ಕಂಥ ಕಾರ್ಯ ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀವಿ. ನಮ್ಮ ಸಂಘ ಇಡೀ ಜಯನಗರ ಅಂತಂದರೆ ಬೆಂಗಳೂರಿನಲ್ಲೇ ಒಂದು ಉತ್ತಮವಾದ ಸಂಸ್ಥೆ ಅಂತೇಳಿ ಹಲವಾರು ಬಾರಿ ನಮ್ಮ ಶಾಸಕರು ಕೆಲವರೆಲ್ಲ ನಮ್ಮನ್ನು ಬೆನ್ತಟ್ಟಿದ್ದಾರೆ. ಸೊ ಈ ದಿಶೆಯಲ್ಲಿ ತಾವು ಕೂಡ ಇವತ್ತು ಬಂದು ನಮ್ಮ ಕಾರ್ಯಕ್ರಮನ ವೀಕ್ಷಣೆ ಮಾಡಿ ತಾವೆಲ್ಲ ರೆಕಾರ್ಡ್ ಮಾಡಿ ಜನಗಳಿಗೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ತೋರಿಸ್ತಾ ಇರೋದಕ್ಕೆ ನಿಮಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಶಂಕರ್ ಅಂತ. ಇಲ್ಲಿ ನಾನು 42 ವರ್ಷಗಳಿಗೂ ಮಿಗಿಲಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮಗೆ ಸಿಕ್ಕಿರೋರು ಎಲ್ಲರೂ ಕೂಡ ಬಹಳ ಸ್ನೇಹತ್ವದಲ್ಲಿ ಮತ್ತು ಪ್ರೀತಿಯಿಂದ ಮಾತಾಡಿಸ್ಕೊಂಡು ಎಲ್ಲರೂ ಕಾರ್ಯಗಳನ್ನು ಮಾಡಿಸ್ಕೋತಾ ಇದ್ದಾರೆ. ಅದರಲ್ಲೂ ನಮ್ಮ ಅಧ್ಯಕ್ಷರಾದ ಗಣೇಶ್ ಅವರ ಸಮ್ಮುಖದಲ್ಲಿ ಅದು ಅಸೋಸಿಯೇಷನ್ನು ಬಹಳ ಜೋರಾಗಿ ಬೆಳೆದಿದೆ. ಆವಾಗ 40 ವರ್ಷದ ಹಿಂದೆ ಏನಿತ್ತೋ ಅದರಷ್ಟು 4-fold ಅಂತಿರಲ್ಲ, ಆ ಥರ ಸಿಕ್ಕಾಪಟ್ಟೆ ಇದಾಗಿ ಉದ್ಧಾರ ಆಗಿದೆ ಅಸೋಸಿಯೇಷನ್ನು. ಇದರಲ್ಲಿ ಕಮಿಟಿ ಮೆಂಬರ್ಸ್ ಇರೋರು ಕೂಡ ಎಲ್ಲರ ಪಾತ್ರವೂ ಬಹಳ ಮುಖ್ಯವಾಗಿದೆ. ಎಲ್ಲರೂ ಒಟ್ಟಿಗೆ ಶ್ರಮಿಸ್ತಾರೆ. ಹಾಗಾಗಿ ಒಟ್ಟಿನಲ್ಲಿ ಅಸೋಸಿಯೇಷನ್ಗೆ ಚೆನ್ನಾಗಿ ಹೆಸರು ಬಂದಿದೆ ಮತ್ತು ಎಲ್ಲ ಕಡೆಯಿಂದ ಎಲ್ಲ ವರ್ಗಗಳಿಂದ ಶಭಾಷ್ಗಿರಿಯನ್ನು ಗಿಟ್ಟಿಸಿರುತ್ತಾರೆ. ಈ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ರೀತಿ ಮಾತಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂಥ ತಮಗೆ ಎಲ್ಲರಿಗೂ ವಂದನೆಗಳನ್ನ ಅರ್ಪಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ಶ್ರೀಧರ್ AN. ನಾನು ಈ ಸಂಸ್ಥೆಯ ಜೊತೆ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ವಿಷಯದಲ್ಲಿ ಭಾಗಿಯಾಗಿದ್ದೇನೆ. ಇಲ್ಲಿ 2 ವಿಷಯ ಇದೆ. ಒಂದು ಕ್ಷೇಮಾಭಿವೃದ್ಧಿ ಮತ್ತು ಇನ್ನೊಂದು ಸಾಂಸ್ಕೃತಿಕ ಸಂಘಟನೆ. ಇಲ್ಲಿ ಏನು ಅಂತಂದರೆ, ಈಗ ಈ ಒಂದು ಏರಿಯಾದ ಜನಗಳನ್ನು ಒಟ್ಟಿಗೆ ಸೇರಿಸಿ ಅವರಲ್ಲಿ ಇರೋಂಥ ಒಂದು ಏನು ಒಳ್ಳೆ ಅವ್ರದ್ದು ಕಾರ್ಯಕ್ರಮಗಳೇನಿರುತ್ತೆ, ಅವ್ರಿಗಿರೋಂಥ ಟ್ಯಾಲೆಂಟ್ ಏನಿರುತ್ತೆ ಅದನ್ನೆಲ್ಲ ಆಚೆಗೆ ತಂದು ಅದನ್ನು ಪ್ರದರ್ಶಿಸುವಂಥ ಒಂದು ಅವಕಾಶ ಮಾಡಿಕೊಡೋದು ಒಂದು ವಿಷಯ. ಈ ಜನಗಳನ್ನು ಒಂದು ಕಡೆ ಸೇರಿಸಿದಾಗ ಅವರ ಕುಂದುಕೊರತೆಗಳನ್ನು ಅವರು ಇಲ್ಲಿ ನಮ್ಮಲ್ಲಿ ಹೇಳಿಕೊಂಡು ಅದನ್ನೆಲ್ಲ ನಾವು ಒಂದು ಪರಿಷ್ಕರಿಸಿ ಅದನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾರ ಜೊತೆ ಮಾತಾಡಿ ಅದನ್ನೆಲ್ಲ ಪರಿಹರಿಸಬೇಕೋ ಆ ಕೆಲಸ ಮಾಡೋದು ಒಂದು. ಮತ್ತು ಜನದಕ್ಕೆ ಏನು ಅವಶ್ಯಕತೆಗಳಿದೆ ಅದನ್ನು ಅವ್ರಿಗೆ ತಲುಪಿಸೋದು, ಈ ಥರ ಕಾರ್ಯಗಳನ್ನು ನಾವು ಮಾಡೋದರಲ್ಲಿ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ. ಇಲ್ಲಿ ನಮ್ಮಲ್ಲಿರುವಂತಹ ಎಲ್ಲ ಸದಸ್ಯರುಗಳು, ಕಾರ್ಯಕಾರಿಣಿ ಸದಸ್ಯರುಗಳು ಇದರಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಕೆಲಸ ಕಾರ್ಯ ನಡೀತಾ ಇದೆ. ಇದನ್ನು ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಕೆಲವು ಸರಿ ಕೆಲಸ ಮಾಡಿಬಿಟ್ರೆ ಅದು ಮುಗಿದೋಗೋದಿಲ್ಲ. ಕೆಲಸ ಮಾಡ್ತಾ ಇರೋದು ಎಲ್ರಿಗೂ ತಲುಪಬೇಕು. ಆ ತಲುಪೋ ನಿಟ್ಟಿನಲ್ಲಿ ನಮ್ಮ ಈ ವಾಹಿನಿಯವರು ನಮಗೆ ಒಂದು ಈ ಥರದ್ದು ಒಂದು ಸಹಾಯ ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ತಂದಿದೆ. ಅವ್ರಿಗೆಲ್ಲ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ ನಮಸ್ತೆ. JP ನಗರ ಮತ್ತು ಸಾಂಸ್ಕೃತಿಕ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇವತ್ತು ನಾವು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ಸಲದಂತೆ ಈ ಸಾರಿ ಕೂಡ ಕೆಲವೊಂದಷ್ಟು
ಪ್ರತಿಭಾ ಪುರಸ್ಕಾರಗಳನ್ನ ಯೋಜನೆ ಮಾಡಿಕೊಂಡು ನಮ್ಮ ಏರಿಯಾದಲ್ಲಿರುವಂತಹ ಪ್ರಮುಖರನ್ನ ಭೇಟಿ ಮಾಡಿ ಅವರ ಕಡೆಯಿಂದ ನಮ್ಮ ಬಡಾವಣೆಯ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳು ಯಾರಿದ್ದಾರೆ ಅವರನ್ನು ಗುರುತಿಸಿ ನಮ್ಮ ಸಂಘ ಅವರಿಗೆ ಪ್ರೋತ್ಸಾಹ ಮಾಡುವಂಥ ಒಂದು ಕಾರ್ಯಕ್ರಮನ ಇವತ್ತು ಕೂಡ ಹಮ್ಮಿಕೊಂಡಿದ್ದಾರೆ. ಸಲಾಸಲಿಯಂತೆ ಕೆಲವೊಂದು ನಮ್ಮ ಬಡಾವಣೆಯಲ್ಲಿ ರಾಜ್ಯ ಮತ್ತು ದೇಶದ ಲೆವೆಲಲ್ಲಿ ಯಾರ್ಯಾರು ಭಾಗವಹಿಸಿರ್ತಾರೋ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಪುರಸ್ಕಾರ ಮಾಡೋವಂಥ ಕೆಲಸನ ನಮ್ಮ ಸಂಘ ಮಾಡ್ಕೊಬಂದಿದೆ. ನಾನು ಕೂಡ ಈ ಸಂಘದಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದೇ ರೀತಿ JP ನಗರ ಮತ್ತು ಜಯನಗರ ಈ ಭಾಗಗಳೇನಿದೆ ಸಾಂಸ್ಕೃತಿಕವಾಗಿ ತುಂಬ ರಿಚ್ ಇದೆ. ಅದನ್ನು ನಾವು ಅದೇ ರೀತಿ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು, ಮುಂದಿನ ಪೀಳಿಗೆಗೆ ಅದನ್ನೇ ಕೊಡಬೇಕು ಅನ್ನೋದು ನಮ್ಮ ಸಂಘ ಮತ್ತು ನಮ್ಮ ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಆಶಯ ಕೂಡ ಆಗಿದೆ. ಮತ್ತು ನಮ್ಮ ಸಂಘ ಕಟ್ಟಿದಂತಹ ಫೌಂಡರ್ ಕೂಡ ಅಭಿಲಾಷೆ ಕೂಡ ಅದೇ ಆಗಿದ್ದರಿಂದ ಆ ಕಾರ್ಯಕ್ರಮನ ಅದೇ ರೀತಿ ನಾವು ಮುಂದುವರಿಸ್ಕೊಂಡು ಮುಂದಿನ ಪೀಳಿಗೆಗೆ ತೊಡಗಿಸ್ಕೊಳ್ಬೇಕು ಅನ್ನೋದು ನಮ್ಮ ಸಂಘದ ಉದ್ದೇಶ. ಅದೇ ರೀತಿ ನಮ್ಮ ಬಡಾವಣೆಯಲ್ಲಿ ಏನು ಕುಂದುಕೊರತೆಗಳಿದೆಯೋ ಅದು ಏನೇ ಇದ್ದರೂ ಕೂಡ ನಮ್ಮ ಕಚೇರಿಗೆ ಅದು ಮೊದಲು ದೂರು ಬರುತ್ತೆ. ಅದನ್ನು ಇಮಿಡಿಯೇಟಾಗಿ ಮೊದಲನೇ ಪ್ರಿಯಾರಿಟಿ ತೊಗೊಂಡು ಸಂಘ ಅಧ್ಯಕ್ಷರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಇಡೀ ಸಮಿತಿ ಸೇರಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಅದನ್ನು ಆ ಕ್ಷಣದಲ್ಲೇ ಸಾಲ್ವ್ ಮಾಡಿ MLA MP ಯಾರ ಹತ್ರ ಮಾತಾಡಬೇಕು ಆ ಅಧಿಕಾರಿಗಳ ಹತ್ರ ಮಾತಾಡಿ ಅದನ್ನು ಬಗೆಹರಿಸಿರೋಂಥ ಉದಾಹರಣೆಗಳು ತುಂಬ ಇದೆ. ಹಾಗಾಗಿ ನಮ್ಮ ಸಂಘದ ಬಗ್ಗೆ ನಮ್ಮ ಬಡಾವಣೆಯಲ್ಲಿ ಅತಿ ಹೆಚ್ಚು ನಿರೀಕ್ಷೆ ಮತ್ತು ಭರವಸೆನ ಇಟ್ಕೊಂಡಿದ್ದಾರೆ. ಹಾಗಾಗಿ ಆ ನಿರೀಕ್ಷೆ ಭರವಸೆಗಳನ್ನ ಇದೇ ರೀತಿ ನಾವು ಮುಂದಕ್ಕೆ ತೊಗೊಂಡೋಗಿ ಮುಂದಿಗೆ ಪೀಳಿಗೆಗೆ ಕೂಡ ಇದನ್ನು ನಾವು ಫಾರ್ವರ್ಡ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಆಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ನಮ್ಮ ಸಂಘದ ಸಮಿತಿ ಹಾಗೂ ಈ ಮಾಸ್ TVಯವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವೇನೆಲ್ಲ ಒಟ್ಟಿಗೆ ಸೇರಿದ್ದೀವಿ, JP ನಗರ ಇರ್ತಕ್ಕಂಥ ಆಗ್ಬೋದು, ಜಯನಗರ ಆಗ್ಬೋದು, ಏನು ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥ ಪ್ರತಿ ನಾಯಕರನ್ನ ಒಗ್ಗೂಡಿಸಿ ನಮ್ಮ JP ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ವಿಜೃಂಭಣೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಅಧ್ಯಕ್ಷ ಆಗಿರ್ತಕ್ಕಂಥ ಗಣೇಶರಾಗ್ಬೋದು ಅಥವಾ ಏನು ನಮ್ಮ ಪದಾಧಿಕಾರಿಗಳಾಗಿದ್ದಾರೆ ಇವರು ನನಗೆ ಹೆಚ್ಚಿನ ಸಹಕಾರ ಕೊಡ್ಕೊಂಡು ಬರ್ತಾಯಿದ್ದಾರೆ. ಯಾಕೆ ಮಾತು ಹೇಳ್ತೀವಿ ಅಂದರೆ ಇವತ್ತು ಏನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ದಿನ ನಮ್ಮ KN ಫೌಂಡೇಶನ್ನ ಸಂಸ್ಥಾಪಕರಾಗಿರ್ತಕ್ಕಂಥ ರಾಜ್ ಕೃಷ್ಣಮೂರ್ತಿಯವರು ಸಹ ನಮ್ಮ ಗಣೇಶ್ ಸರಿಂದ ಆಗ್ಬೋದು ಅಥವಾ ಏನು ನಮ್ಮ ವೇದಿಕೆ ಇದೆ ಈ JP ನಗರ ಸಾಂಸ್ಕೃತಿಕ ಮತ್ತು ಕ್ಷೇಮ ಸಂಘದಿಂದ ಹಲವಾರು ಜನಗಳಿಗೆ ನಾನು ಗುರುತಿಸಿ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ನಾನು ಇದ್ದೀನಿ. ಯಾಕೆಂದರೆ ಏನು ನಿಮ್ಮ ಕ್ಷೇತ್ರದಿಂದ ಭಾಳಷ್ಟು ಅನುಕೂಲ ಆಗ್ತಾಯಿದೆ. ನಾನು TV ನೋಡ್ತಾ ಇದ್ದೀನಿ, ಮಾಧ್ಯಮಗಳು ನೋಡ್ತಾ ಇದ್ದೀನಿ, ಜೊತೆಗೆ TV ಚಾನಲ್ ಅವರು ಸಹ ಬಂದು ಈ ನಮ್ಮ ಸಂಘದ ಮೇಲೆ ಒಂದು ವಿಶ್ಲೇಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಇದನ್ನು ವ್ಯಕ್ತಪಡಿಸಿ ನಮ್ಮ ಅಧ್ಯಕ್ಷತ್ರ ಮತ್ತು ಪದಾಧಿಕಾರಿಗಳು ಬಂದು ರಾಜಕೃಷ್ಣಮೂರ್ತಿಯವರು ಏನು ನೀವು ರಾಜ್ಯೋತ್ಸವ ಮಾಡ್ತಾಯಿದ್ದೀರಾ, ಈ ದಿನದಲ್ಲಿ ನಾನು ಬಡವರಿಗೆಲ್ಲ ದಾನ ಮಾಡಿ ಮತ್ತು ಭಾರತದಲ್ಲಿ ಯಾರ್ಯಾರಿದ್ದಾರೋ ಒಂದು ಅವ್ರನ್ನ ಅನ್ವೇಷಣೆ ಮಾಡಿ ಅವ್ರಿಗೆಲ್ಲ ಗೌರವ ಪುರಸ್ಕಾರ ಕೊಟ್ಟು ವೇದಿಕೆಯಲ್ಲಿ ಬರಮಾಡಿಕೊಂಡು ಅವ್ರಿಗೊಂದು ಸಂತಾನ ಹೇಳಿ ಈ ನಮ್ಮ ವೇದಿಕೆ ಇದೆ, ಎಲ್ಲೇ ಇದ್ರೂ ನಮ್ಮ JP ನಗರ ಸಾಂಸ್ಕೃತಿಕ ಜೊತೆ ಇರ್ತದೆ ಅಂತ ಹೇಳ್ತಾ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಇವತ್ತು ಏನು JP ನಗರ ಸಾಂಸ್ಕೃತಿಕ ಮತ್ತು ಇದರಲ್ಲಿ ಇವತ್ತು ಇಲ್ಲಿನ MP ಅವರಾಗಲಿ MLA ಆಗಲಿ ಅಥವಾ ಏನೊಂದು BJP ತಂಡ ಆಗ್ಬೋದು ಅಥವಾ ಕಾಂಗ್ರೆಸ್ ತಂಡ ಆಗ್ಬೋದು, JDS ತಂಡ ಆಗ್ಬೋದು, ಎಲ್ಲರೂ ಬರ್ತಾಯಿದ್ದಾರೆ. ಎಲ್ರಿಗೂ ನಾವು ವಿಜೃಂಭಣೆಯಿಂದ ಸ್ವಾಗತ ಕೋರ್ತೀವಿ. ಈ ಸಂಘದಲ್ಲಿ ನಮ್ಮ MLA ಅವರು ಭಾಳ ಹತ್ತಿರದಿಂದ ಏನೇ ಆದ್ರೂ ಆ ಕ್ಷಣ ಬಂದು ನಮಗೆ ಸಹಕಾರ ಕೊಡ್ತಾಯಿದ್ದಾರೆ. ಬೆಂಗಳೂರಾದ್ಯಂತ ನಮ್ಮ ಒಂದು ಸಂಘ ಬಗ್ಗೆ ಶಕ್ತಿ ಪ್ರದರ್ಶನ ಮಾಡ್ತಾ ನಾವು ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತು ಹೇಳ್ತಾ ನಾನು ಎರಡು ಮಾತು ಮುಗಿತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ